ऑथेंटिक न्यूज 19 में आपका स्वागत है। आइए देखते हैं आज की न्यूज। ನಮಸ್ಕಾರ, ನನ್ನ ಹೆಸರು ಶೋಭಾ ಮೈಸೂರು ಅಂತ ಹೇಳಿ. ನಾನು ರೇಣುಕಾ ಶಿಕ್ಷಣ ಮತ್ತು ಕಲ್ಯಾಣ ಕೇಂದ್ರದ HR ಆಗಿ ಕಾರ್ಯನಿರ್ವಹಿಸ್ತಾ ಇರೋದು. ನಮ್ಮ ರೇಣುಕಾ ಶಿಕ್ಷಣ ಮತ್ತು ಕಲ್ಯಾಣ ಕೇಂದ್ರ ಹಾಗೂ ಕರಕುಶಲ ಅಭಿವೃದ್ಧಿ ಇಲಾಖೆಯವರ ವತಿಯಿಂದ 40 ಜನ ಆರ್ಟಿಸನ್ಸ್ ಅವರಿಗೆ ಒಂದು ಗಾಂಧಿ ಶಿಲ್ಪ ಬಜಾರ್ ಅನ್ನುವಂತ ಒಂದು ಮೇಳವನ್ನು ನಾವು ಏರ್ಪಡಿಸಿದ್ದೇವೆ. ಇದೇ ಜುಲೈ 31ರಿಂದ ಆಗಸ್ಟ್ 6ನೇ ತಾರೀಕಿನವರೆಗೆ 7 ದಿನಗಳ ಕಾಲ ಕರಕುಶಲ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ ಇರುತ್ತದೆ. ಇದು ನಮ್ಮ ಬೆಸ್ಟ್ ಇವೆಂಟ್ಸ್ ಹುಬ್ಬಳ್ಳಿ 2ನೇ ಮಹಡಿ ಬ್ಲಾಕ್ ಎ CBT ಕಟ್ಟಡ ಹುಬ್ಬಳ್ಳಿಯಲ್ಲಿ ಜರುಗಲಿದ್ದು, ಎಲ್ಲಾ ಕುಟುಂಬದವರು ಕೂಡ ಇದನ್ನ ಸದುಪಯೋಗ ಪಡ್ಕೊಳ್ಬೇಕು ಅಂತ ಹೇಳಿ ವಿನಂತಿಸಿಕೊಳ್ತೇವೆ. ಅದರ ಜೊತೆಗೆ ಎಲ್ಲರಿಗೂ ಕೂಡ ಒಂದು ಆಸೆ ಇರುತ್ತದೆ, ಎಲ್ಲ ನಮ್ಮ ಇಂಡಿಯಾದಲ್ಲಿ ಭಾರತದಲ್ಲಿ ಸುತ್ತಿ ಎಲ್ಲ ಭಾರತದ ಒಂದು ವಸ್ತುಗಳನ್ನ ನೋಡ್ಬೇಕನ್ನೋ ಆಸೆ ಇರುತ್ತೆ. ಬಟ್ ಎಲ್ಲರಿಗೂ ಆಗೋದಿಲ್ಲ ಅಂತ ಹೇಳಿನೇ ನಾವು ಎಲ್ಲ ಭಾರತವನ್ನೇ ನಮ್ಮ ಒಂದು ಈ ಕರಕುಶಲದಲ್ಲಿ ಮೇಳದಲ್ಲಿ ನಾವು ಆಯೋಜಿಸಿದ್ದೀವಿ. ಹಾಗಾಗಿ ಎಲ್ಲರೂ ಇದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಈ ಎಕ್ಸಿಬಿಷನ್ ಅಲ್ಲಿ ಎಲ್ಲರೂ ಕೂಡ ಕರಕುಶಲ ಸಚಿವಾಲಯದಿಂದ ಒಂದು ಪೆಹಚಾನ್ ಕಾರ್ಡ್ ಅಂತ ಪಡೆದಿರುವಂತ ಒಂದು ಕರಕುಶಲ ವ್ಯಕ್ತಿಗಳು ತಯಾರಿಸಿದಂತ ಹ್ಯಾಂಡಿಕ್ರಾಫ್ಟ್ ಪರ್ಸನ್ಸ್ ಅವರೇ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ರೇಣುಕಾ ಶಿಕ್ಷಣ ಮತ್ತು ಕಲ್ಯಾಣ ಕೇಂದ್ರದ ಸಂಸ್ಥೆಯ ವತಿಯಿಂದ ಇದನ್ನ ನಾವು ಆಯೋಜಿಸಲಾಗಿದ್ದು, ನಮಗೆ ಕರಕುಶಲ ಅಭಿವೃದ್ಧಿ ಇಲಾಖೆಯವರು ಇದಕ್ಕೆಲ್ಲ ನಮಗೆ ಸಹಯೋಗವನ್ನ ನೀಡಿರುತ್ತಾರೆ. ಇಲ್ಲಿ ವಿಶೇಷವಾಗಿ ನಾವು ಮಹಿಳೆಯರಿಗೆ ಉಡುಪುಗಳನ್ನು ಹಾಗೂ ಕಸೂತಿ ಎಂಬ್ರಾಯ್ಡರಿ ಸ್ಯಾರೀಸ್, ಮನೆಯ ಅಲಂಕಾರಿಕ ವಸ್ತುಗಳು ಹಾಗೂ ಹೋಮ್ ಡೆಕೋರ್ಸ್, ಆಮೇಲೆ ಕಿಚನ್ ಐಟಮ್ಸ್, ಅದ್ರ ಜೊತೆಗೆ ಕರಕುಶಲ ಮ್ಯಾಟ್ಗಳು, ಆಮೇಲೆ ಬೇರೆ ಬೇರೆ ವಿವಿಧ ಎಲ್ಲಾ ತರದ ವಸ್ತುಗಳು ಇಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗತ್ತೆ ಹಾಗೂ ಮಾರಾಟ ಕೂಡ ಮಾಡಲಿದ್ದಾರೆ. ಈ ಪ್ರದರ್ಶನದಲ್ಲಿ ಮಾರಾಟ ಮತ್ತು ಪ್ರದರ್ಶನದಲ್ಲಿ ಯಾರ್ಯಾರು ಭಾಗವಹಿಸಿರ್ತಾರೆ? ಮಹಿಳೆಯರು? ಇದರಲ್ಲಿ ಮಹಿಳೆಯರು ಮತ್ತು ಪುರುಷರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಹಾಗೂ ಅವರು ಎಲ್ಲಾ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಒಂದು ಸೇವೆಯನ್ನು ಸಲ್ಲಿಸಿದವರು ಹಾಗೂ ಎಲ್ಲರೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಇರುವಂತ ಕರಕುಶಲ ವ್ಯಕ್ತಿಗಳೇ ಭಾಗವಹಿಸ್ತಾ ಇರೋದು. ಹುಬ್ಬಳ್ಳಿ ಜನಕ್ಕೆ ಒಟ್ಟಿನಲ್ಲಿ ಸಾರ್ವಜನಿಕರಿಗೆ ಏನ್ ಹೇಳ್ತೀರಿ? ಎಲ್ಲರಿಗೂ ಕೂಡ ನಾನು ಇದನ್ನ ಒಂದು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಯಾಕಂದ್ರೆ ಇದು ನಮ್ಮ ಹುಬ್ಬಳ್ಳಿ CBTಯಲ್ಲಿ ಜರುಗ್ತಾ ಇರುವಂತದ್ದು ಮೊದಲನೆಯ ಒಂದು ಗಾಂಧಿ ಶಿಲ್ಪ ಬಜಾರು. ಹಾಗಾಗಿ ಇದನ್ನ ಒಂದು ನಾವು ಉತ್ತಮ ಮಟ್ಟದಲ್ಲಿ ಹಾಗೂ ಒಂದು ಎಲ್ಲರಿಗೂ ತಲುಪುವಂತ ನಿಷ್ಟಿನಲ್ಲಿ ನಾವು ನಮ್ಮ ಹುಬ್ಬಳ್ಳಿಯ ಬೆಸ್ಟ್ ಇವೆಂಟ್ಸ್ ನಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮ ಈ ಒಂದು ಎಕ್ಸಿಬಿಷನ್ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಕೂಡ ಇರುತ್ತೆ. ಎಲ್ರಿಗೂ ಉಚಿತ ಪ್ರವೇಶ ಹಾಗೂ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇರುತ್ತೆ. ಎಲ್ಲರೂ ಕೂಡ ಇದರ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ.